ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಫ್ರಂಟ್ನಲ್ಲಿ ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅನ್ನೋದನ್ನು ನೋಡಿ. ಈಗ ನಾನು ಇದು ಫ್ರೆಂಡ್ಸ್ ಕಟ್ ಶೇಪ್ ಇದೆ. ಆ ಶೇಪ್ನ ನಾನು ಕ್ಯಾನ್ವಾಸ್ ಪೇಪರ್ನಲ್ಲಿ ಮಾರ್ಕ್ ಹಾಕ್ಕೊಂಡಿನಿ. ಈ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಈ 1.5 ಇಂಚಿಗೆ ಇಲ್ಲಿ ಎಕ್ಸ್ಟ್ರಾನ ತೊಗೊಂಡು ಇನ್ನೊಂದು ಲೈನ್ನ ಹಾಕ್ತಾಯಿದ್ದೀನಿ. ಅಂದರೆ ಫ್ರಂಟ್ ಸೈಡ್ನಲ್ಲಿ ನಾ ಇಷ್ಟು 1.5 ನಟ್ಟು ಬಾರ್ಡರ್ನ ಅಟ್ಯಾಚನ್ನ ಮಾಡ್ತಾಯಿದ್ದೀನಿ. ಅದು 1.5 ಇಂಚನ್ನ ನಾನು ತೊಗೊಂಡಿನಿ. ಈ ಥರ ತೊಗೊಂಡು ಕ್ಯಾನ್ವಾಸ್ ಪೇಪರ್ನ ನಾವು ಯೂಸ್ ಮಾಡಬೇಕು ಫ್ರೆಂಡ್ಸ್. ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡ್ದೇ ಇನ್ನೊಂದು ಬೇರೆ ರೀತಿಯೂ ಕೂಡ ನಾವು ಮಾಡ್ಬೋದು ಈ ಥರ ಡಿಸೈನ. ಅದು ಯಾವ ರೀತಿ ಅನ್ನೋದು ಆಲ್ರೆಡಿ ನಾ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಆ ವಿಡಿಯೋದು. ಆ ವಿಡಿಯೋ ಕೂಡ ನೀವು ನೋಡ್ಕೊಳ್ಳಿ. ನಮಗೆ ಫ್ರಂಟ್ನಲ್ಲಿ 2 ಬಾರ್ಡರ್ ಬೇಕಲ್ವಾ ಫ್ರೆಂಡ್ಸ್, ಅದಕ್ಕೆ ಇನ್ನೊಂದು ಕ್ಯಾನ್ವಾಸ್ ಪೇಪರ್ನ ನಾನು ತೆಗಿತಾ ಇದ್ದೀನಿ. ಇವಾಗ ಆಲ್ರೆಡಿ ಒಂದು ತೆಗೆದಿದ್ದೀನಿ ಕಟ್ ಮಾಡಿ. ಅದನ್ನೇ ಈ ಥರ ಇಟ್ಕೊಂಡು ಇನ್ನೊಂದು ಶೇಪ್ನ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ. ಈ ಥರ ನಾನು ಫ್ರಂಟ್ನಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ಸ್ಯಾರಿಗಳಿಗೆ, ಇರ್ಕಲ್ ಸೀರೆಗೆ, ಸಿಲ್ಕ್ ಸೀರೆಗಳಿಗೆ ಈ ಥರ ನಾವು ಬಾರ್ಡರ್ಗಳನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಇವಾಗ ನಾನು 2 ಶೇಪ್ನ ತಗೊಂಡಾಯಿತು. ಇದು ನಂದು ಫ್ರಂಟ್ ಶೇಪು. ಈ ಥರ ನಾನು ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದ್ರದ್ದು ನಾನು ಕ್ಯಾನ್ವಾಸ್ ಪೇಪರ್ನ ನಾನು ತೊಗೊಂಡಿದ್ದೀನಿ. ಇದು ಲೈನಿಂಗ್ ಬಟ್ಟೆ ಇದೆ ನಮ್ಮದು. ಇದು ಬಾರ್ಡರ್ ನಾನು ಈ ಥರ ನಾನು ಅಟ್ಯಾಚ್ ಮಾಡಿಕೊಂಡು ನಾನು ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ನಾನು ಈ ಥರ ಕ್ಯಾನ್ವಾಸ್ನಾಗಿಟ್ಟು ಕ್ಯಾನ್ವಾಸ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಥೋಡೆ ಎಕ್ಸ್ಟ್ರಾ ಬಟ್ಟೆಗಳು ನಾನು ತೊಗೋತಾ ಇದ್ದೀನಿ. ಯಾಕಂದರೆ ಕ್ಯಾನ್ವಾಸ್ ಮೇಲೆ ಫೋಲ್ಡ್ ಮಾಡಿ ನಮಗೆ ಸ್ಟಿಚಿಂಗ್ ಹಾಕೋಕ್ಕೆ ಬೇಕಾಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡು ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ನಾವು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಒಂದು ಪಿನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಂದರೆ ನಮಗೆ ಸ್ಟಿಚಿಂಗ್ ಹಾಕೋಕ್ಕೆ ಈಸಿ ಆಗುತ್ತೆ. ಅಟ್ಯಾಚ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಲೈನ್ನ ಹಾಕೋಬೇಕು. ನಮಗೆ ಕ್ಯಾನ್ವಾಸ್ ಪೇಪರ್ ನಮಗೆ ಫೋಲ್ಡ್ ಆಗದೆ ಥರ ನೋಡಿಕೊಂಡು ನಾವು ಇಲ್ಲಿ ಬಟ್ಟೆನ ಫೋಲ್ಡ್ ಮಾಡಬೇಕು. ಇದು ಕ್ಯಾನ್ವಾಸ್ ಪೇಪರ್ ಫೋಲ್ಡ್ ಆಯ್ತಂದರೆ ನಮಗೆ ಸರಿಯಾಗಿ ಸೇಪ್ ಕಾಣೋದಿಲ್ಲ ಫ್ರೆಂಡ್ಸ್. ಫೋಲ್ಡ್ ಆಗದೆ ಥರ ನಾವು ಇದನ್ನು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಥೋಡೆನ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಲೈನ್ ಅನ್ನೋದನ್ನು ಹಾಕೋಬೇಕು. ಇಲ್ಲಿ ಥೋಡೆ ಬಟ್ಟೆ ಕಡಿಮೆ ಇರೋದ್ರಿಂದ ನನಗೆ ಥೋಡೆ ಕಾಡ್ತಾ ಇತ್ತು. ಅದಕ್ಕೆ ನಾನು ಸೂಜಿಯನ್ನು ಯೂಸ್ ಮಾಡಿಕೊಂಡೆ. ಇಲ್ಲಿ ಈ ಪಟ್ಟಿ ರೆಡಿ ಆಯ್ತು ನಮಗೆ. ಇಲ್ಲಿ ದಾರ ಇದ್ದುದನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ದಾರ ಇದ್ದದ್ದು. ಇವಾಗ 2 ಪಟ್ಟಿನೂ ನಮಗೆ ರೆಡಿ ಆಗಿದೆ.
ಬ್ಯಾಕ್ನಲ್ಲಿ ಈ ಥರ ಪಾಟ್ಲಿ ಬಟನ್ ಇಟ್ಟು ಬ್ಯಾಕ್ ಬೋಟ್ ನೆಕ್ನ ನಾನು ಇಟ್ಟಿದ್ದೀನಿ. ಇದು ಬ್ಯಾಕ್ ಡಿಸೈನ್ ಯಾವ ಥರ ಮಾಡಿದ್ದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಡಿಸೈನ್ ಬೇಕಾದರೆ ನೀವು ಆ ಲಿಂಕ್ನ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ನಲ್ಲಿ ಆ ಡಿಸೈನ್ನ ನಾನು ಹೇಳ್ಕೊಟ್ಟಿದ್ದೀನಿ, ಬೇಕಾದರೆ ಚೆಕ್ ಮಾಡಿ. ಇದು ಫ್ರಂಟ್ಸ್ ಕಟ್ ಶೇಪ್ ಇದೆ. ಇದಕ್ಕೆ ಆಲ್ರೆಡಿ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಇದು ಫ್ರಂಟ್ನ ಇನ್ನೊಂದು ಶೇಪ್. ಇದು ಈಗ ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತು ಅಪೋಸಿಟ್ ಫೇಸ್ನಲ್ಲಿ ಇಟ್ಕೊಂಡು ನಾನು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಪಲ್ಟಿನ ಹಾಕ್ತಾಯಿದ್ದೀನಿ. ಇಲ್ಲಿ ಫ್ರಂಟ್ನಲ್ಲಿ ಹಾರ್ಟ್ ಶೇಪ್ ಇದೆ. ಹಾರ್ಟ್ ಶೇಪ್ನಾಗ ನಾವು ಫ್ರಂಟ್ನಲ್ಲಿ ಶೇಪ್ ಇಟ್ಕೊಂಡು ನಾವು ಬಾರ್ಡರ್ ಅಟ್ಯಾಚ್ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಫ್ರಂಟ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಇಲ್ಲಿ ನಾನು ಪಿನ್ಗಳನ್ನು ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗ್ ಲೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ ಕೂಡ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಬಟ್ ನಾನು ಇಲ್ಲಿ ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡ್ತಾಯಿಲ್ಲ. ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ, ಬಟ್ ನಾನು ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಮೇನ್ ಕ್ಲಾತ್ ಏನು ಎಕ್ಸ್ಟ್ರಾ ಬಟ್ಟದಲ್ಲ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಥೋಡೆ ಇಲ್ಲಿ ಕಟ್ನ ಹಾಕ್ತಾಯಿದ್ದೀನಿ. ಥೋಡೆ ಇಲ್ಲಿ ಕಟ್ನ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಹಾಕ್ಕೊಂಡು ಈ ಥರ ನಾನು ಇದನ್ನು ಪಲ್ಟಿನ ಮಾಡ್ತಾಯಿದ್ದೀನಿ. ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಪೈಪಿಂಗ್ ಕೂಡ ಮಾಡ್ಬೋದು, ಬಟ್ ನಾನು ತುಂಬ ಸಿಂಪಲ್ ಡಿಸೈನ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಪೈಪಿಂಗ್ನ ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಈ ಥರ ಸೂಜಿ ಇಟ್ಕೊಂಡು ನೀವು ಈ ಥರನ ಫಿನಿಶಿಂಗ್ ಅಂದರೆ ಬಟ್ಟೆನ ನೀಟಾಗಿ ಮಾಡ್ಕೋಬೋದು, ಫೋಲ್ಡ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂತು ನನಗೆ ಈ ಥರ ಸೂಜಿ ಯೂಸ್ ಮಾಡೋದ್ರಿಂದ. ತುಂಬ ಚೆನ್ನಾಗಿ ಫೋಲ್ಡ್ ಆಗುತ್ತೆ. ಈ ಥರ ಸೂಜಿಯಿಂದ ದಾರ ಹೊರಗಡೆ ಬಂದರೆ ತಲೆ ಮಾತ್ರ ತುಂಬ ಬಿಸಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಏನು ಮಾಡೋದು, ಇಲ್ಲಿ ಮೇಲ್ಗಡೆ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ಇನ್ನೊಂದು ಲೈನ್ನ ಹಾಕ್ಕೋಬೇಕು ಈ ಥರ. ಬಟ್ ಕೆಲವೊಂದು ಜನ ಹಾಕೊಳ್ಳೋದಿಲ್ಲ, ಬಟ್ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಇಟ್ಟು ಇಲ್ಲಿ ಎರಡು ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಸಿಂಪಲ್ ಡಿಸೈನ್ ಇದೆ ಫ್ರೆಂಡ್ಸ್, ತುಂಬ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನು. ಬಟ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಡಿಸೈನು ನಾವು ಫ್ರಂಟ್ನಲ್ಲಿ ಮಾಡಿಕೊಂಡ್ರೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಇದ್ದುದನ್ನು ಕಟ್ ಮಾಡಿ ಈ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಟ್ ಮಾಡಾಯಿತು. ಇವಾಗ ಪ್ರಿನ್ಸ್ ಕಟ್ಟೆ ಇನ್ನೊಂದು ಪೀಸ್ನ ಎರಡು ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿ ಕೂಡ ನನ್ನ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಪ್ರತಿನಿತ್ಯ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾ ಹಾಕಿದ ವಿಡಿಯೋಗಳನ್ನು ತಕ್ಷಣ ನೀವು ನೋಡ್ಬೋದು.
ನನ್ನ ಚಾನಲ್ನಲ್ಲಿ ಬ್ಲೌಸ್ ಡಿಸೈನ್ ವಿಡಿಯೋಸು ಮತ್ತು ಬಿಗ್ನರ್ಸ್ಗೆ ಬ್ಲೌಸ್ ಯಾವ ಥರ ಕಲಿಬೇಕು, ತುಂಬ ಈಸಿ ಮೆಥಡ್ನಲ್ಲಿ ಎಲ್ಲ ಥರ ನಾನು ವಿಡಿಯೋಗಳನ್ನು ನಿಮಗೆ ತೋರಿಸ್ತೀನಿ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ನಮಗೆ ಫ್ರಂಟ್ ಅನ್ನೋದು ಇದು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದು ಪಟ್ಟಿನ ನಾನು ಇಲ್ಲಿ ಈ ಥರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬಾರ್ಡರ್ ಈ ಥರ ಅಟ್ಯಾಚ್ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ಫ್ರಂಟ್ನಲ್ಲಿ ನಮಗೆ ಈ ಥರ ಡಿಸೈನ್ ನಾವು ತುಂಬ ಈಸಿನಲ್ಲಿನೇ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ಕನ್ಫ್ಯೂಷನ್ ಇರದೆ ಈಸಿನಲ್ಲಿ ನಾನು ಈ ಥರನ ಮಾಡಿಕೊಂಡು ನಿಮಗೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಸುತ್ತಲೂ ಒಂದು ಸ್ಟಿಚಿಂಗ್ ಲೈನ್ ಹಾಕ್ಕೊಂಡ್ರೆ ನಮ್ಮ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಮತ್ತು ನಿಮಗೆ ಬೇರೆ ಯಾವ ಥರ ವಿಡಿಯೋಗಳು ಬೇಕು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲೇನು ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಇಲ್ಲಿ ಕೆಳಗಡೆ ನಾನು ಪಟ್ಟಿನ ಹಚ್ತಾ ಇದ್ದೀನಿ. ಇದು 1.5 ಇಂಚಿಗೆ ಇದು ಬಟ್ಟೆನ ತೊಗೊಂಡಿದ್ದು ಕೆಳಗಡೆ ಪಟ್ಟಿ ಹಚ್ಚೋಕ್ಕೆ. 1.5 ಇಂಚಿಗೆ ಬಟ್ಟೆ ತೊಗೊಂಡು ಈ ಥರ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇವಾಗ ಅಟ್ಯಾಚ್ ಮಾಡಾಯಿತು. ಎಕ್ಸ್ಟ್ರಾ ಇದ್ದದ್ದು ಕಟ್ ಮಾಡಿಕೊಂಡೆ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕೂಡ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಈ ಥರ ಸ್ಟಿಚಿಂಗ್ ಲೈನ್ನ ಹಾಕೊಂಡಾಯಿತು. ಈಗ ಇದನ್ನು ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ನ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಇದ್ದದನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚಿಂಗ್ ಲೈನ್ ಹಾಕ್ಕೊಂಡ್ರೆ ನಮಗೆ ಇದು ರೆಡಿ ಆಗುತ್ತೆ. ಇವಾಗ ಇದು ರೆಡಿ ಇತ್ತು. ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಹುಕ್ಕಿನ ಮಣಿನ ಅಟ್ಯಾಚ್ ಮಾಡೋಣ. ಇದು 2.5 ಇಂಚಷ್ಟು ನಾನು 3 ಇಂಚಷ್ಟು ನಾನು ಹುಕ್ಕಿನ ಮಣಿ ಮಾಡೋಕ್ಕೆ ಬಟ್ಟೆ ತೊಗೊಂಡಿದ್ದೀನಿ. ಇದು ಡಬಲ್ ಫೋಲ್ಡ್ ಇರೋ ಬಟ್ಟೆ ಇದೆ ಫ್ರೆಂಡ್ಸ್. ನಾನು ಇಲ್ಲಿ ಲೈನಿಂಗ್ ಕ್ಲಾತ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ಹುಕ್ಕಿನ ಮಣಿಗೆ. ಈ ಥರ ಇದನ್ನು ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಈ ಥರ ಮೇಲ್ಗಡೆ ಕೂಡ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡು ಇಲ್ಲಿ ದಾರಾನ ಕಟ್ ಮಾಡ್ತಾಯಿದ್ದೀನಿ. ಈ ಥರ ನಾನು ಲಾಸ್ಟ್ನಲ್ಲಿ ಕೂಡ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ಈ ಥರ ಲೈನ್ ಹಾಕೋದ್ರಿಂದ. ಇದನ್ನು ಕೂಡ ಆಯಿತು. ಇವಾಗ ಹುಕ್ ಪಟ್ಟಿ ಬೇರೆ ಅಂದರೆ ನಮಗೆ ಇನ್ನೊಂದು ಸೈಡ್ನಲ್ಲಿರುವ ಪೀಸ್ಗೆ ಹುಕ್ ಪಟ್ಟಿನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಇದು 1.5 ಇಂಚಷ್ಟು ತೊಗೋಬೋದು. ಈಗ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಾಯಿತು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಒಳಗಡೆ ಇನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇದ್ದದನ್ನು ಥೋಡೆ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಥೋಡೆನ ಬಟ್ಟೆನ ಫೋಲ್ಡ್ ಮಾಡಿ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ
ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿ ಅಲ್ಲಿ ಒಂದು ಲೈನ್ ಹಾಕ್ತಾಯಿದ್ದೀನಿ, ಅದರ ಮೇಲೆ ಲೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಲಾಸ್ಟ್ನಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಲೈನ್ ಹಾಕಿದರೆ ನಮಗೆ ಇದನ್ನು ಕೂಡ ರೆಡಿ ಆಗುತ್ತೆ. ಇಲ್ಲಿ ಲಾಸ್ಟ್ನಲ್ಲಿ ಕೂಡ ಇನ್ನೊಂದು ಲೈನ್ನ ನಾನು ಹಾಕ್ತಾಯಿದ್ದೀನಿ. ಯಾವಾಗಲೂ ಪಟ್ಟಿ ಹೊಕ್ಕಿನ ಮನೆ ಪಟ್ಟಿ ಮಾಡುವಾಗ ಈ ಥರ ಲಾಸ್ಟ್ನಲ್ಲಿ ಲೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ, ನಮಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಲ್ಲಿ ಎಕ್ಸ್ಟ್ರಾ ದಾರನ ನಾನು ಕಟ್ ಮಾಡಿಕೊಂಡೆ. ನಮಗೆ 2 ಪೀಸ್ ರೆಡಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಯಾವ ರೀತಿ ಕಾಣ್ತಾ ಇದೆ ಅಂತ. ಬಾರ್ಡರ್ ಯೂಸ್ ಮಾಡಿಕೊಂಡು ಈ ಥರ ಫ್ರಂಟ್ನಲ್ಲಿ ಡಿಸೈನ್ ಮಾಡಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.